ವಿದ್ಯಾರ್ಥಿನಿಯರೇ, ಇವತ್ತಿನ ಆನ್ಲೈನ್ ಕ್ಲಾಸ್ನಲ್ಲಿ ನಾನು ಡಿಸ್ಕಷನ್ ಮಾಡತಕ್ಕಂಥ ವಿಷಯ ದ ಲೈಫ್ ಅಂಡ್ ಅಚೀವ್ಮೆಂಟ್ಸ್ ಆಫ್ ಸರ್ ಎಂ ವಿಶ್ವೇಶ್ವರಯ್ಯ. ಸರ್ ಎಂ ವಿಶ್ವೇಶ್ವರಯ್ಯವರ ಬಾಲ್ಯ ಮತ್ತು ಅವರ ಸಾಧನೆಗಳು. ಈಗಾಗಲೇ ಹಿಂದಿನ ಒಂದು ಕ್ಲಾಸ್ನಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯವರ ಬಾಲ್ಯ ಜೀವನ, ಸರ್ ಎಂ ವಿಶ್ವೇಶ್ವರಯ್ಯವರ ಸಾಧನೆಗಳ ಬಗ್ಗೆ ನಾನು ಹಿಂದಿನ ಕ್ಲಾಸ್ನಲ್ಲಿ ಡಿಸ್ಕಷನ್ ಮಾಡಿದ್ದೇನೆ. ಸರ್ ಎಂ ವಿಶ್ವೇಶ್ವರಯ್ಯ 1861 ಸೆಪ್ಟೆಂಬರ್ 15ರಂದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಮುದ್ದೇನಹಳ್ಳಿಯಲ್ಲಿ ಜನಿಸಿದರು. ತಂದೆ ಶ್ರೀನಿವಾಸ ಶಾಸ್ತ್ರಿ, ತಾಯಿ ವೆಂಕಟ ಲಕ್ಷ್ಮಮ್ಮ. ಇವರ ಮಗನಾಗಿ ಜನ್ಮ ತಾಳಿ. ಆಮೇಲೆ ಮುಂದೆ ಇವರು ಬೆಂಗಳೂರಿನ ಸೆಂಟ್ರಲ್ ಕಾಲೇಜಿನಲ್ಲಿ BA ಪದವಿಯನ್ನು ಪಡ್ಕೊಂಡು BE ಪದವಿಯನ್ನು ಮಹಾರಾಷ್ಟ್ರದಲ್ಲಿ ಇರ್ತಕ್ಕಂಥ ಪುಣೆಯ ಒಂದು ಸೈನ್ಸ್ ಕಾಲೇಜಿನಲ್ಲಿ BE ಪರೀಕ್ಷೆಯಲ್ಲಿ ಪಾಸಾಗಿ ಆಮೇಲೆ ಮಹಾರಾಷ್ಟ್ರದಲ್ಲಿ ತಮ್ಮ ವೃತ್ತಿಯನ್ನು ಆರಂಭಿಸಿ ಕೊನೆಗೆ ಮೈಸೂರಿಗೆ ಇವರು ಏನ್ ಮಾಡ್ತಾರೆ ಅಂದ್ರೆ ಇಂಜಿನಿಯರ್ ಆಗಿ 1909ರಲ್ಲಿ ಬರ್ತಾರೆ. ಆಮೇಲೆ ಇವರ ಸೇವೆಯನ್ನು ಅರಿತುಕೊಂಡು ನಾಲ್ವಡಿ ಕೃಷ್ಣರಾಜ ಒಡೆಯರು 1912ರಲ್ಲಿ ಇವರನ್ನ ದಿವಾನ್ ಹುದ್ದೆಗೆ ನೇಮಕ ಮಾಡ್ತಾರೆ. ನೇಮಕ ಮಾಡಿದ ಮೇಲೆ ಮೈಸೂರಿನ ಭಾಗ್ಯೋದಯದ ಬಾಗಿಲು ತೆರೆದಂತಾಯಿತು. ಇನ್ನ ಇವರು ನುಡಿದಂತೆ ನಡೆಯುವಂತ ಒಂದು ಸ್ವಭಾವ, ಯಾವ ರೀತಿಯಾಗಿ ಮಾತಾಡ್ತಾ ಇದ್ರು ಅದೇ ರೀತಿಯಾಗಿ ನಡೀತಾ ಇದೆ. ನುಡಿದಂತೆ ನಡೆಯುವುದು ಅವರ ಒಂದು ಶ್ರೇಷ್ಠವಾಗಿರ್ತಕ್ಕಂಥ ಗುಣ ಅಂತ ನಾವು ಹೇಳ್ತೇವೆ. ಇನ್ನ ಸರ್ ವಿಶ್ವೇಶ್ವರಯ್ಯರ ಒಂದು ಸಾಧನೆಗಳ ಬಗ್ಗೆ ಹೇಳ್ಬೇಕಾದ್ರೆ ಈಗಾಗಲೇ ನಾನು ಆಲ್ರೆಡಿ 4 ಪಾಯಿಂಟ್ಸ್ಗಳನ್ನು ಎಕ್ಸ್ಪ್ಲನೇಷನ್ ಮಾಡಿದ್ದೀನಿ ಹಿಂದಿನ ವಿಡಿಯೋದಲ್ಲಿ. ಮೊದಲೇದು ಕನ್ನಂಬಾಡಿ ಅಣೆಕಟ್ಟಿನ ನಿರ್ಮಾಣ. ಕಾವೇರಿ ನದಿ ನೀರು ಹರಿದು ಹೋಗ್ತಾ ಇತ್ತು. ಅದಕ್ಕಾಗಿ 1911ರಿಂದ 1931ರವರೆಗೆ ಏನ್ ಮಾಡಿದಂದ್ರೆ ಈ ಕನ್ನಂಬಾಡಿ ಅಣೆಕಟ್ಟನ್ನು ನಿರ್ಮಾಣ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರು. ಬಹುಶಃ ಈ ಡ್ಯಾಮ್ ಇವತ್ತು ಸುಮಾರಾಗಿ 1,50,000 ಎಕರೆ ಜಮೀನಿಗೆ ನೀರನ್ನು ಒದಗಿಸಿಕೊಡ್ತದೆ. ಇವತ್ತು ಮೈಸೂರು ಮತ್ತು ಮಂಡ್ಯ ಜಿಲ್ಲೆ ಸಾಕಷ್ಟು ಕಬ್ಬನ್ನು ಬೆಳೀಲಿಕ್ಕೆ ಕಾರಣ ಅಂದ್ರೆ ಈ ಅಣೆಕಟ್ಟು ಅಲ್ಲಿಯ ರೈತರಿಗೆ ಬಹಳಷ್ಟು ಅನುಕೂಲವಾಗಿದೆ ಅಂತ ನಾವು ಹೇಳಬಹುದು. ಅದಕ್ಕಾಗಿ ಎಷ್ಟೇ ತಮ್ಮ ತೊಂದರೆಯನ್ನು ಅನುಭವಿಸಿದ್ರು ಕೂಡ ನಾಲ್ವಡಿ ಕೃಷ್ಣರಾಜ ಒಡೆಯರ ಒಂದು ಪ್ರಯತ್ನದಿಂದ, ಅವರ ಹಣಕಾಸಿನ ಒಂದು ನೆರವಿನಿಂದ ಈ ಡ್ಯಾಮ್ ಅನ್ನ ಪೂರ್ತಿಗೊಳಿಸಿದ್ರು. ಆಮೇಲೆ ಈ ಒಂದು ಡ್ಯಾಮಿಗೆ ಸ್ವಯಂ ಚಾಲಿತವಾಗಿರ್ತಕ್ಕಂಥ ಬಾಗಿಲುಗಳನ್ನ ಅಳವಡಿಸಲಾಗಿದೆ ಅಂತ ಹೇಳ್ಬೋದು. ಆಮೇಲೆ ಜಲವಿದ್ಯುತ್ ಶಕ್ತಿಯ ನಿರ್ಮಾಣ ಕೇವಲ ಈ ಕನ್ನಂಬಾಡಿ ಅಣೆಕಟ್ಟು ನೀರಾವರಿಗೋಸ್ಕರವಾಗಿರಲಿಲ್ಲ. ಮೈಸೂರು ಸಂಸ್ಥಾನಕ್ಕೆ ಸಾಕಷ್ಟು ವಿದ್ಯುತ್ತಿನ ಕೊರತೆ ಇತ್ತು. ಆ ವಿದ್ಯುತ್ತಿನ ಕೊರತೆಯನ್ನು ನೀಗಿಸಲಿಕ್ಕೆ ಸರ್ ವಿಶ್ವೇಶ್ವರಯ್ಯ ಆ ಕನ್ನಂಬಾಡಿ ಅಣೆಕಟ್ಟಿನಲ್ಲಿ ಒಂದು ಜಲವಿದ್ಯುತ್ ಶಕ್ತಿಯ ನಿರ್ಮಾಣವನ್ನು ಕೈಗೊಂಡ್ರು. ಅದಕ್ಕಾಗಿ ಈಗಾಗಲೇ ಶಿವನ ಸಮುದ್ರದಲ್ಲಿ ವಿದ್ಯುತ್ ಉತ್ಪಾದನೆ ಆಗ್ತಾ ಇತ್ತು. ಆದರೆ ಮೈಸೂರು ಸಂಸ್ಥಾನಕ್ಕೆ ಅದು ಸಾಕಾಗ್ತಾ ಇರಲಿಲ್ಲ. ಕೊನೆಗೆ ಏನ್ ಮಾಡ್ತಾರೆ, ಒಂದು ಜಲವಿದ್ಯುತ್ ಶಕ್ತಿಯ ನಿರ್ಮಾಣವನ್ನು ಕೈಗೊಂಡು ಮೈಸೂರಿಗೆ ಎಷ್ಟು ಅವಶ್ಯಕತೆ ಇದೆ ಅಷ್ಟು ವಿದ್ಯುತ್ ಅನ್ನ ಉತ್ಪಾದನೆ ಮಾಡಿದ್ರು ಅಂತ ನಾವು ಹೇಳ್ಬೋದು. ಇದು ಅವರ ಇನ್ನೊಂದು ಒಂದು ಸಾಧನೆ ಅಂತ ನಾವು ಪರಿಗಣಿಸಬಹುದು. ಇನ್ನು ಅದೇ ರೀತಿಯಾಗಿ ಕನ್ನಡ ಸಾಹಿತ್ಯ ಪರಿಷತ್ತು ಸ್ಥಾಪನೆ 1916ರಲ್ಲಿ. ಸರ್ ಎಂ ವಿಶ್ವೇಶ್ವರಯ್ಯ ಕನ್ನಡಿಗರು, ಕನ್ನಡವನ್ನು ಮಾತನಾಡ್ತಕ್ಕಂಥ, ಕನ್ನಡವನ್ನು ಪ್ರೀತಿಸ್ತಕ್ಕಂಥ ಒಬ್ಬ ವ್ಯಕ್ತಿ. ಅದಕ್ಕಾಗಿ ಸರ್ ಎಂ ವಿಶ್ವೇಶ್ವರಯ್ಯ ಏನ್ ಮಾಡ್ತಾರೆ ಅಂದ್ರೆ ಈ ಬೆಂಗಳೂರಿನಲ್ಲಿ ಈ ಕನ್ನಡ ಸಾಹಿತ್ಯ ಪರಿಷತ್ತನ್ನ ಸ್ಥಾಪನೆ ಮಾಡಿದ್ರು 1916ರಲ್ಲಿ. ಆಮೇಲೆ ಬಹುಶಃ ಇವರು ಅನೇಕ ಕೃತಿಗಳನ್ನು ರಚನೆ ಮಾಡ್ತಾರೆ. ರ್ಯಾಪಿಡ್ ಡೆವಲಪ್ಮೆಂಟ್ ಆಫ್ ಇಂಡಸ್ಟ್ರೀಸ್, ಪ್ಲಾನ್ಡ್ ಎಕನಾಮಿ ಫಾರ್ ಇಂಡಿಯಾ, ಮೈ ಮೆಮರೀಸ್ ಆಫ್ ಮೈ ವರ್ಕಿಂಗ್ ಲೈಫ್, ಇನ್ನೂ ಹಲವಾರು ಕೃತಿಗಳನ್ನ ರಚನೆ ಮಾಡಿದರು. ಕನ್ನಡ ಸಾಹಿತ್ಯ ಪರಿಷತ್ತಿನ
ಸ್ಥಾಪನೆ ಮಾಡುವಂತ ಉದ್ದೇಶ ಅಂದ್ರೆ ಕನ್ನಡಕ್ಕೆ ಪ್ರಾಮುಖ್ಯತೆಯನ್ನು ಕೊಡುವುದು, ಕನ್ನಡವನ್ನ ಮಾತನಾಡ್ತಕ್ಕಂಥ ಪ್ರದೇಶಗಳನ್ನ ಒಂದುಗೂಡಿಸುವುದಾಗಿತ್ತು ಅನ್ನೋದನ್ನು ಸ್ಪಷ್ಟವಾಗಿ ತಿಳಿದು ಬರ್ತದೆ. ಅದಕ್ಕಾಗಿ ಪ್ರತಿ ವರ್ಷ ನಾವು ಇವತ್ತು ಕರ್ನಾಟಕ ಸರ್ಕಾರ ಕನ್ನಡಿಗರು ಕನ್ನಡ ಸಾಹಿತ್ಯ ಸಮ್ಮೇಳನಗಳನ್ನ ಏರ್ಪಾಡು ಮಾಡ್ತಾ ಇದ್ದೇವೆ. ಇದೆಲ್ಲ ಕಾರಣ ಅಂದ್ರೆ ಸರ್ ವಿಶ್ವೇಶ್ವರಯ್ಯ ಕನ್ನಡ ಸಾಹಿತ್ಯ ಪರಿಷತ್ತನ್ನು 1915ರಲ್ಲಿ ಸ್ಥಾಪನೆ ಮಾಡಿದರು ಬೆಂಗಳೂರಿನಲ್ಲಿ ಅಂತ ತಿಳಿದು ಬರ್ತಾ ಇದೆ. ಇದು ಕೂಡ ಅವರ ಇನ್ನೊಂದು ಅದ್ಭುತವಾಗಿರ್ತಕ್ಕಂಥ ಒಂದು ಸಾಧನೆ ಅಂತ ನಾವು ಪರಿಗಣಿಸ್ತೇವೆ. ಇನ್ನು ಎಲ್ಲಕ್ಕಿಂತಲೂ ಮುಖ್ಯವಾಗಿ ಮೈಸೂರು ವಿಶ್ವವಿದ್ಯಾಲಯ ಸ್ಥಾಪನೆ 1916ರಲ್ಲಿ. ಯಾಕೆಂದ್ರೆ ಸರ್ ವಿಶ್ವೇಶ್ವರಯ್ಯ ಶಿಕ್ಷಣದಲ್ಲಿ ಬಹಳಷ್ಟು ಅಭಿರುಚಿಯನ್ನು ಹೊಂದಿರತಕ್ಕಂಥ ವ್ಯಕ್ತಿ. ಅದಕ್ಕೆ ವಿದ್ಯೆಯಲ್ಲಿ ಆಸಕ್ತಿ ಹೊಂದಿದ್ರಿಂದ ಮೈಸೂರು ರಾಜ್ಯಕ್ಕೆ ವಿಶ್ವವಿದ್ಯಾಲಯವನ್ನು ಸ್ಥಾಪನೆ ಮಾಡಬೇಕು. ಯಾಕೆಂದ್ರೆ ಅವತ್ತು ಉನ್ನತವಾಗಿರ್ತಕ್ಕಂಥ ವ್ಯಾಸಂಗ ಮಾಡಬೇಕಾದ್ರೆ ನಾವು ಮದ್ರಾಸ್ ವಿಶ್ವವಿದ್ಯಾಲಯಕ್ಕೆ ಹೋಗಬೇಕಾಗಿತ್ತು, ಯಾರು ಕನ್ನಡಿಗರು. ಅದಕ್ಕಾಗಿ ಸರ್ ವಿಶ್ವೇಶ್ವರಯ್ಯ ಏನ್ ಮಾಡ್ತಾರಂದ್ರೆ ಮೈಸೂರಿನೊಳಗೆ ನಾವು ಯಾಕೆ ಒಂದು ವಿಶ್ವವಿದ್ಯಾಲಯವನ್ನು ಸ್ಥಾಪನೆ ಮಾಡಬಾರದು ಅಂತ ವಿಚಾರ ಮಾಡಿ ಸತತವಾಗಿರ್ತಕ್ಕಂಥ ಒಂದು ಪರಿಶ್ರಮದಿಂದ ಮೈಸೂರಿನೊಳಗ ಏನ್ ಮಾಡಿದ್ರೆ ಮೈಸೂರು ಅನ್ನುವಂತ ವಿಶ್ವವಿದ್ಯಾಲಯವನ್ನ ಸ್ಥಾಪನೆ ಮಾಡಿದ್ರು. 1916 ಜುಲೈ 1ನೇ ತಾರೀಕು ಮೈಸೂರಿನೊಳಗ ಒಂದು ವಿಶ್ವವಿದ್ಯಾಲಯವನ್ನ ಸ್ಥಾಪನೆ ಮಾಡಿದ್ರು. ಅದಕ್ಕೆ ಕರ್ನಾಟಕದ ಮೊಟ್ಟ ಮೊದಲ ವಿಶ್ವವಿದ್ಯಾಲಯ ಅಂದ್ರೆ ಮೈಸೂರು ವಿಶ್ವವಿದ್ಯಾಲಯ. ಇದರ ಪ್ರಥಮ ಕುಲಪತಿ ಅಂದ್ರೆ ಪಿ ನಂಜುಂಡಯ್ಯ, ಇದರ ಪ್ರಥಮ ಕುಲ ಸಚಿವರು. ಆಮೇಲೆ ಬಹುಶಃ ಈ ವಿಶ್ವವಿದ್ಯಾಲಯ ಸ್ಥಾಪನೆ ಮಾಡಿದ ಮೇಲೆ ಕುಲಸಚಿವರ ಸ್ಥಾನದಲ್ಲಿ ನಿಂತುಕೊಂಡು ನಾಲ್ವಡಿ ಕೃಷ್ಣರಾಜ ಒಡೆಯರು ತಮ್ಮ ಈ ಘಟಿಕೋತ್ಸವ ಸಮಾರಂಭದ ಮಾತುಗಳನ್ನು ನೋಡುತ್ತಾ ವಿದ್ಯೆ ಕೇವಲ ಪಟ್ಟಣಗಳಲ್ಲಿ ಕೇಂದ್ರೀಕೃತವಾದರೆ ನಾಡಿನ ಮೂಲೆ ಮೂಲೆಗೂ ಪ್ರಸಾರ ಆಗಬೇಕು, ಜನರು ಪ್ರಜ್ಞಾವಂತವಾಗಬೇಕಂತ, ಜನರನ್ನ ಪ್ರಜ್ಞಾವಂತವಾಗಿ ಮಾಡಲಿಕ್ಕೆ ಈ ವಿಶ್ವವಿದ್ಯಾಲಯ ಶ್ರಮ ವಹಿಸಬೇಕಂತ ಅವರು ತಮ್ಮ ಭಾಷಣದಲ್ಲಿ ಮಾತನಾಡುತ್ತಾರೆ. ಅದಕ್ಕಾಗಿ ಕೇವಲ ಮೈಸೂರು ವಿಶ್ವವಿದ್ಯಾಲಯ ಅಲ್ಲ, ಬೆಂಗಳೂರಿನಲ್ಲಿ ವಿಶ್ವೇಶ್ವರಯ್ಯ ಇಂಜಿನಿಯರಿಂಗ್ ಕಾಲೇಜು, ಚಾಮರಾಜೇಂದ್ರ ತಾಂತ್ರಿಕ ಕಾಲೇಜು, ಆಮೇಲೆ ಮೈಸೂರಿನ ಚಾಮರಾಜೇಂದ್ರ ಪಾಲಿಟೆಕ್ನಿಕಲ್ ಕಾಲೇಜನ್ನು ಕೂಡ ಇವರು ಸ್ಥಾಪನೆ ಮಾಡಿದ್ದಾರೆ ಅಂತ ನಮಗೆ ತಿಳಿದು ಬರ್ತಾ ಇದೆ. ಇಷ್ಟು ನಾನು ಈಗಾಗಲೇ ಹಿಂದಿನ ಒಂದು ಕ್ಲಾಸ್ನಲ್ಲಿ ನಾನು ಡಿಸ್ಕಷನ್ ಮಾಡಿದ್ದೇನೆ. ಇನ್ನ ಆರ್ಥಿಕ ಸಮ್ಮೇಳನವನ್ನು ಏರ್ಪಾಡು ಮಾಡ್ತಾರೆ. ಯಾಕಂದ್ರೆ ಮೈಸೂರು ಪ್ರಗತಿಗೋಸ್ಕರ ಏನ್ ಮಾಡ್ತಾರೆ, ಹಣಕಾಸಿನ ಸೌಲಭ್ಯ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿತ್ತು. ಸರ್ವತೋಮುಖವಾದ ಅಭಿವೃದ್ಧಿಗೋಸ್ಕರ ಮೈಸೂರಿನಲ್ಲಿ ಈ ಆರ್ಥಿಕ ಸಮ್ಮೇಳನವನ್ನ ನೆರವೇರಿಸುತ್ತಾರೆ. ಇದರಲ್ಲಿ ರೈತರ ಸಮಸ್ಯೆಗಳನ್ನು ಕೂಡ ಚರ್ಚಿಸಿದರು. ವಿದ್ಯಾಭ್ಯಾಸ, ಕೈಗಾರಿಕಾ ಮತ್ತು ಕೃಷಿ ಕ್ಷೇತ್ರದಲ್ಲಿ ಅಭಿವೃದ್ಧಿಯನ್ನು ಸಾಧಿಸುವಂತ ಉದ್ದೇಶವನ್ನು ಹೊಂದಿತ್ತು. ಅದಕ್ಕಾಗಿ ಆರ್ಥಿಕ ಸಮ್ಮೇಳನವನ್ನು ಕೂಡ ಏರ್ಪಾಡು ಮಾಡ್ತಾರೆ ಅಂತ ನಾವು ಸ್ಪಷ್ಟವಾಗಿ ತಿಳಿದು ಬರ್ತದೆ. ಇದು ಸರ್ ವಿಶ್ವೇಶ್ವರಯ್ಯ ಇನ್ನೊಂದು ಸಾಧನೆ ಅಂತ ನಾವು ಹೇಳ್ತೀವಿ. ಇನ್ನು ನೆಕ್ಸ್ಟ್ ಅನೇಕ ಕೈಗಾರಿಕೆಗಳ ಸ್ಥಾಪನೆ ನೋಡ್ರಿ. ಇವ್ರ ಕಾಲದಲ್ಲಿ ಸೆವರಲ್ ಇಂಡಸ್ಟ್ರೀಸ್ ಸ್ಟಾರ್ಟೆಡ್ ಮಾಡ್ತಾರೆ. ಸ್ಟಾರ್ಟೆಡ್ ಸೆವರಲ್ ಇಂಡಸ್ಟ್ರಿ ಇನ್ ದ ಸ್ಟೇಟ್. ಅನೇಕ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡ್ತಾರೆ. ಮೈಸೂರು ಸಂಸ್ಥಾನ ಕೃಷಿಯಲ್ಲಿ ಪ್ರಗತಿಯನ್ನು ಸಾಧಿಸಿದರೂ ಕೂಡ ಕೈಗಾರಿಕೆಯಲ್ಲಿ ಬಹಳಷ್ಟು ಹಿಂದುಳಿದಿತ್ತು. ಅದಕ್ಕಾಗಿ ಏನ್ ಮಾಡ್ತಾರೆ, ಇವರು ಶಕ್ತಿ ಮೀರಿ ಕೆಲಸ ಮಾಡ್ತಾರೆ ಸರ್ ವಿಶ್ವೇಶ್ವರಯ್ಯ. ಅದಕ್ಕಾಗಿ ಕೈಗಾರಿಕರಣ ಇಲ್ಲವೇ ವಿನಾಶ ಅಂತ ಪ್ರಸಿದ್ಧ ಘೋಷಣೆ. ಅಥವಾ ಇನ್ನೊಂದೇನಂದ್ರ ನಿರ್ಮಾಣ ಮಾಡು ಇಲ್ಲವೇ ನಿರ್ನಾಮವಾಗು. ನಿರ್ಮಾಣ ಅಂದ್ರೆ ಸ್ಥಾಪನೆ ಮಾಡೋದು, ನಿರ್ಮಾಣ ಅಂದ್ರೆ ನಾಶ ಮಾಡೋದು. ಇವರ ಕೈಗಾರಿಕೆ ಮಂತ್ರ ಯಾವ್ದಾಗಿತ್ತಂದ್ರೆ ನಿರ್ಮಾಣ ಮಾಡು ಇಲ್ಲವೇ ನಿರ್ವಾಣವಾಗು ಅನ್ನುವಂತ ಒಂದು ಕೈಗಾರಿಕಾ ಸ್ಥಾಪನೆಯ ಮಂತ್ರವಾಗಿತ್ತು ಸರ್ ವಿಶ್ವೇಶ್ವರಯ್ಯ. ಅದಕ್ಕಾಗಿ ಕೈಗಾರಿಕೆ ಸ್ಥಾಪನೆಗೆ ಏನ್ ಬೇಕಂದ್ರೆ ಹಣಕಾಸಿನ ಸೌಲಭ್ಯ ಬೇಕು. ಅದಕ್ಕೆ ಹಣಕಾಸಿನ ಸೌಲಭ್ಯಕ್ಕೋಸ್ಕರ ಏನ್ ಮಾಡ್ತಾರಂದ್ರೆ ಮೈಸೂರಿನೊಳಗ ಚೇಂಬರ್ಸ್ ಆಫ್ ಕಾಮರ್ಸ್, ಮೈಸೂರಿನ ಚೇಂಬರ್ಸ್ ಆಫ್ ಕಾಮರ್ಸ್, ಆಮೇಲೆ ಇಂಡಿಯನ್ ಚೇಂಬರ್ಸ್ ಆಫ್ ಕಾಮರ್ಸ್ ಗಳನ್ನ ಸ್ಥಾಪನೆ ಮಾಡಿದ್ರು. ಕೈಗಾರಿಕೆಗಳನ್ನ ಸ್ಥಾಪನೆ ಮಾಡಲಿಕ್ಕೆ ಹಣಕಾಸಿನ ಸೌಲಭ್ಯಕ್ಕೋಸ್ಕರ. ಅಥವಾ ಭದ್ರಾವತಿಯಲ್ಲಿ ವಿಶ್ವೇಶ್ವರಯ್ಯ ಕಬ್ಬಿನ ಮತ್ತು ಉಕ್ಕಿನ ಕೈಗಾರಿಕೆಯನ್ನು ಕೂಡ ಸ್ಥಾಪನೆ ಮಾಡ್ತಾರೆ. ಆಮೇಲೆ ಬೆಂಗಳೂರಿನಲ್ಲಿ ಗಂಧದ ಎಣ್ಣೆ ಕಾರ್ಖಾನೆ, ಬೆಂಗಳೂರಿನ
ಸರ್ಕಾರಿ ಸೋಪ್ ಫ್ಯಾಕ್ಟರಿ, ಮೈಸೂರು ಲ್ಯಾಂಪ್ಸ್ ಒಂದು ಕೈಗಾರಿಕೆ. ಆಮೇಲೆ ಬೆಂಗಳೂರಿನಲ್ಲಿ HAL ಹಿಂದೂಸ್ತಾನ್ ಏರೋನಾಟಿಕ್ ಲಿಮಿಟೆಡ್ HAL ಕಾರ್ಖಾನೆ, ಮೈಸೂರು ಸಿಮೆಂಟ್, ಮೈಸೂರು ಶಾಂಡಲ್ ಸೋಪ್, ಮೈಸೂರು ಸಿಲ್ಕ್ ಗೊತ್ತಿದೆ ನಿಮಗೆ. ಮೈಸೂರು ಮತ್ತೆ ಹೆಸರುವಾಸಿಯಾಗಿರ್ತಕ್ಕಂಥ ನಗರ, ಮೈಸೂರು ಅರಮನೆಗಳ ನಗರ ಅಂತ ಕರೀತೀವಿ. ಅಥವಾ ಮೈಸೂರಿನ ಸಿಲ್ಕ್ ಇವತ್ತು ಜಗತ್ ಪ್ರಸಿದ್ಧವಾಗಿರ್ತಕ್ಕಂಥ ಸಿಲ್ಕ್ ಆಗಿದೆ. ಅಥವಾ ಮೈಸೂರು ಶುಗರ್ ಫ್ಯಾಕ್ಟರಿಗಳನ್ನು ಕೂಡ ಸ್ಥಾಪನೆ ಮಾಡಿದ್ರು. ಅದಕ್ಕಾಗಿ ಹಲವಾರು ಕೈಗಾರಿಕೆಗಳನ್ನ ಸ್ಥಾಪನೆ ಮಾಡಿದ್ದು ಸರ್ ವಿಶ್ವೇಶ್ವರಯ್ಯಗೆ ಸಲ್ತದೆ. ಇದಕ್ಕಾಗಿ ಮೈಸೂರು ಸಾಕಷ್ಟು ಕೈಗಾರಿಕೆ ಸ್ಥಾಪನೆ ಆದ್ಮೇಲೆ ಸಾಕಷ್ಟು ಪ್ರಗತಿಯನ್ನು ಹೊಂದಿತ್ತು ಅಂತ ನಾವು ಹೇಳ್ತೇವೆ. ಇದು ಕೂಡ ಬಹಳಷ್ಟು ಮಹತ್ವದ ಪಾಯಿಂಟ್ ಅಂತ ಹೇಳ್ತೇವೆ. ನೆಕ್ಸ್ಟ್, ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ, ಬಿಲೀವ್ಡ್ ಇನ್ ಡೆಮಾಕ್ರಸಿ. ನೋಡಿ, ನಮ್ಮ ದೇಶ ಪ್ರಜಾಪ್ರಭುತ್ವವನ್ನು ಪ್ರತಿನಿಧಿಸ್ತದೆ, ಹೌದಾ? ಅದಕ್ಕಾಗಿ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆಯನ್ನ ಹೊಂದಿರತಕ್ಕಂಥ ವ್ಯಕ್ತಿ ಸರ್ ವಿಶ್ವೇಶ್ವರಯ್ಯ. ಸರ್ಕಾರ ಮತ್ತು ಪ್ರಜೆಗಳ ನಡುವೆ ಏನಿರಬೇಕು, ಪರಸ್ಪರವಾಗಿರ್ತಕ್ಕಂಥ ಸಹಕಾರ ಇರಬೇಕು. ಅವಾಗ ಮಾತ್ರ ಏನಿರ್ತದೆ ದೇಶ ಪ್ರಗತಿಯನ್ನು ಸಾಧಿಸಲಿಕ್ಕೆ ಸಾಧ್ಯ ಅಂತ ಗೊತ್ತಿದೆ. ಪ್ರಜಾಪ್ರತಿನಿಧಿ ಸಭೆಯನ್ನ ಈಗಾಗಲೇ ಪ್ರಜಾಪ್ರತಿನಿಧಿ ಸಭೆ ವರ್ಷಕ್ಕೆ 2 ಸಲ ಸೇರುವಂತೆ ಮಾಡಿದರು. ಬಹುಶಃ ಪ್ರಜಾಪ್ರತಿನಿಧಿಯ ಸ್ಥಾಪನೆ ಈಗಾಗಲೇ ಮಾಡಲಾಗಿದೆ, ಆದರೆ 1 ಸಲ ಸೇರ್ತಾ ಇತ್ತು, ಅದನ್ನು 2 ಸಲ ಸೇರುವಂತೆ ಮಾಡಿದ್ರು ಸರ್ ವಿಶ್ವೇಶ್ವರಯ್ಯ. ಆಮೇಲೆ ವಿಧಾನ ಪರಿಷತ್ತಿನ ಸದಸ್ಯರ ಸಂಖ್ಯೆ 18ರಿಂದ 24ಕ್ಕೆ ಹೆಚ್ಚಿಸಿದ್ರು. ಮೊದಲ 18 ಇತ್ತು, ಆಮೇಲೆ ಅದರ ಸಂಖ್ಯೆಯನ್ನ 24ಕ್ಕೆ ಹೆಚ್ಚಿಸ್ತಾರೆ. ಇನ್ನು ವಿಧಾನ ಪರಿಷತ್ನಲ್ಲಿ ಪ್ರಶ್ನೆಗಳನ್ನ ಕೇಳುವಂತ ಅಧಿಕಾರ ಇರಲಿಲ್ಲ, ಅಥವಾ ಬಜೆಟ್ ಮಂಡನೆ ಮಾಡ್ತಾ ಇದ್ರು. ಕನ್ನಡದಲ್ಲಿ ಪ್ರಪ್ರಥಮವಾಗಿ ಬಜೆಟ್ ಅನ್ನು ಮಂಡಿಸಿದ್ರು. ಎಲ್ಲಿ? ವಿಧಾನ ಪರಿಷತ್ತಿನಲ್ಲಿ. ಆಮೇಲೆ ಲೋಕಲ್ ಬೋರ್ಡ್ ಮತ್ತು ಗ್ರಾಮ ಪಂಚಾಯಿತಿಗಳ ಕಾಯ್ದೆಯನ್ನು ಜಾರಿಗೆ ತಂದರು ಸರ್ ವಿಶ್ವೇಶ್ವರಯ್ಯ. ಜಿಲ್ಲಾ ತಾಲೂಕು ಬೋರ್ಡ್ಗಳ ಬಹುಸಂಖ್ಯಾತರ ಸದಸ್ಯರ ಚುನಾಯಿಸುವಂತ ನಿರ್ಧಾರವನ್ನ ಕೈಗೊಳ್ಳಲಾಯಿತು. ಅದಕ್ಕಾಗಿ ಸಾಕಷ್ಟು ಪ್ರಜಾಪ್ರಭುತ್ವದ ತತ್ವಗಳನ್ನ ಮೈಸೂರು ಸಂಸ್ಥಾನದಲ್ಲಿ ಅಳವಡಿಸಲಿಕ್ಕೆ ಅಥವಾ ಜಾರಿಗೆ ತರಲಿಕ್ಕೆ ಇವರು ಶ್ರಮ ವಹಿಸಿದರು ಅಂತ ಹೇಳ್ತೇವೆ. ಅದಕ್ಕಾಗಿ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಅನ್ನೋದು ಕೂಡ ಬಹಳಷ್ಟು ಅತಿ ಮುಖ್ಯವಾಗಿರ್ತಕ್ಕಂಥ ಸುಧಾರಣೆ ಅಂತ ನಾವು ಕರಿತೇವೆ. ಇನ್ನು ಅದೇ ರೀತಿಯಾಗಿ ಕೃಷಿಯಲ್ಲಿ ಸುಧಾರಣೆಗಳು ನೋಡಿ, ಅಗ್ರಿಕಲ್ಚರಲ್ ರಿಫಾರ್ಮ್ಸ್ ಬಗ್ಗೆ ನೋಡ್ತೀವಿ ನಾವು. ಸರ್ ವಿಶ್ವೇಶ್ವರಯ್ಯ ಕೃಷಿಯಲ್ಲಿ ಸಾಕಷ್ಟು ಬದಲಾವಣೆಯನ್ನು ತರಲಿಕ್ಕೆ ಪ್ರಯತ್ನ ಪಡ್ತಾರೆ. ರೈತರ ಸಲುವಾಗಿ ವಸ್ತು ಪ್ರದರ್ಶನವನ್ನು ಕೈಗೊಳ್ತಾರೆ. ರೈತರಿಗೆ ರಸಗೊಬ್ಬರಗಳನ್ನು ಕೊಡ್ತಾರೆ, ಹೌದಾ? ಆಮೇಲೆ ಇವ್ರ ಕಾಲದಲ್ಲಿ ರೇಷ್ಮೆ ಬೆಳೆಗೆ ಪ್ರೋತ್ಸಾಹವನ್ನು ಕೊಡ್ತಾರೆ. ರೇಷ್ಮೆ ಸಾಕಷ್ಟು ಬೆಳೀತಾ ಇದ್ರು, ಅದಕ್ಕೆ ಆ ಬೆಳೆಗೆ ಸಾಕಷ್ಟು ಹಣಕಾಸಿನ ಸೌಲಭ್ಯವನ್ನು ನೀಡಿದ್ರು. ಆಮೇಲೆ ರೇಷ್ಮೆ ಸಂಶೋಧನಾ ಕೇಂದ್ರವನ್ನ ಸ್ಥಾಪನೆ ಮಾಡಿದ್ರು. ಆಮೇಲೆ ಕಬ್ಬು ಮತ್ತು ಭತ್ತದ ಸಂಶೋಧನಾ ಕೇಂದ್ರವನ್ನ ಕೂಡ ಸ್ಥಾಪನೆ ಮಾಡಿದ್ರು. 1912 ಒಂದು ಕೃಷಿ ಶಾಲೆಯನ್ನು ಸ್ಥಾಪನೆ ಮಾಡಿದ್ರು. ಅದು ಬೆಂಗಳೂರಿನಲ್ಲಿ ಮುಂದೆ ಒಂದು ಕೃಷಿ ವಿಶ್ವವಿದ್ಯಾಲಯವಾಗಿ ಮಾರ್ಪಡಿಸಲ್ಪಟ್ಟಿದ್ದು ನಮಗೆ ಬರ್ತದೆ. ಒಟ್ಟಾರೆ ಕೃಷಿಯಲ್ಲಿ ಕೂಡ ಹಲವಾರು ಬದಲಾವಣೆಗಳನ್ನು ತಂದಿರತಕ್ಕಂಥ ವ್ಯಕ್ತಿ ಸರ್ ವಿಶ್ವೇಶ್ವರಯ್ಯ ಅಂತ ಕರೀತೇವೆ. ಇದು ಕೃಷಿಯಲ್ಲಿ ಸುಧಾರಣೆ ಬಗ್ಗೆ ನಾವು ತಿಳ್ಕೊಂಡಾಗಾಯಿತು. ಇನ್ನ ಅನೇಕ ರೈಲು ಮಾರ್ಗಗಳ ಸ್ಥಾಪನೆ ನೋಡಿ, ಸರ್ ವಿಶ್ವೇಶ್ವರಯ್ಯ ಮೈಸೂರನ್ನ ಪ್ರಗತಿಯ ಕಡೆಗೆ ಕೊಂಡೊಯ್ಯಲಿಕ್ಕೆ ಅನೇಕ ರೈಲು ಮಾರ್ಗಗಳನ್ನ ಸ್ಥಾಪನೆ ಮಾಡುತ್ತಾರೆ. ಇಂಡಿಯಾದೊಳಗ ರೈಲ್ವೆ ಸ್ಟಾರ್ಟ್ ಆದದ್ದು 1853 ಒಳಗ ಈ ಬಾಂಬೆ ಟು ಠಾಣಾ ಫಸ್ಟ್ ರೈಲ್ವೆ ಟ್ರ್ಯಾಕ್ ಏನಂತಂದ್ರೆ ಪ್ರಾರಂಭವಾಯಿತು ಇಡೀ ಇಂಡಿಯಾದ ಫಸ್ಟ್ ಆಗಿ. ಆದ್ರೆ ಬಾಂಬೆಯಿಂದ ಠಾಣಾ ಒಳಗ ಇಡೀ ಇಂಡಿಯಾದೊಳಗ ಮಹಾರಾಷ್ಟ್ರ ಪ್ರಾರಂಭ ಆಯಿತು. ಆದ್ರೆ ಕರ್ನಾಟಕದಲ್ಲಿ ರೈಲ್ವೆ ಟ್ರ್ಯಾಕ್ ಎಲ್ಲಿಂದ ಎಲ್ಲಿಗೆ ಪ್ರಾರಂಭ ಆಯಿತು? ಫಸ್ಟ್ ರೈಲ್ವೆ ಟ್ರ್ಯಾಕ್ ಎಲ್ಲಿಂದ ಪ್ರಾರಂಭ ಆಯಿತು ಅಂದ್ರೆ ಜೋಲಾರ್ಪೇಟ್ ಟು ಬೆಂಗಳೂರು. ಜೋಲಾರ್ಪೇಟದಿಂದ ಬೆಂಗಳೂರುವರೆಗೆ 1859ರಲ್ಲಿ ಜೋಲಾರ್ಪೇಟದಿಂದ ಬೆಂಗಳೂರುವರೆಗೆ ಮೊದಲ ಟ್ರ್ಯಾಕ್ ಏನೆಂದು ಪ್ರಾರಂಭ ಆಯಿತು. ಅಂದ್ರೆ ಈ ಪ್ರಶ್ನೆ ನಿಮ್ಗೆ ಕೇಳಬಹುದು. ಅಂದ್ರೆ ಬರೀ ಇದೊಂದು ಜೋಲಾರ್ಪೇಟೆಯಿಂದ ಬೆಂಗಳೂರು ಅಷ್ಟೇ ಅಲ್ಲ, ಇನ್ನು ಹಲವಾರು ರೈಲ್ವೆಗಳನ್ನ
ನಿರ್ಮಾಣ ಮಾಡಿದರು. 1915ರಲ್ಲಿ ಒಂದು ರೈಲ್ವೆ ಸಮಿತಿಯನ್ನ ಸ್ಥಾಪಿಸಿದರು. ಇವ್ರ ಕಾಲದಲ್ಲಿ ಬೆಂಗಳೂರು ಟು ಚಿಕ್ಕಬಳ್ಳಾಪುರ, ನೋಡ್ರಿ, ಬೆಂಗಳೂರು ಟು ಚಿಕ್ಕಬಳ್ಳಾಪುರ ರೈಲ್ವೆ ಟ್ರ್ಯಾಕ್ ಅನ್ನ, ಮೈಸೂರು ಟು ಅರಸೀಕೆರೆ ಈ ಟ್ರ್ಯಾಕ್ ಅನ್ನ, ಶಿವಮೊಗ್ಗ ಟು ಬೀರೂರು ಅಂತ, ಚಿತ್ರದುರ್ಗ ಟು ಚಿಕ್ಕಬಾಜೂರು, ಆಮೇಲೆ ಮೈಸೂರು ಟು ನಂಜನಗೂಡು, ಇವೆಲ್ಲ ರೈಲು ಮಾರ್ಗಗಳನ್ನ ಪೂರ್ತಿಗೊಳಿಸಿದವರು ಯಾರಂತ ಕೇಳಿದ್ರೆ ಸರ್ ಎಂ ವಿಶ್ವೇಶ್ವರಯ್ಯ. ಅಂದ್ರೆ ಅನೇಕ ರೈಲು ಮಾರ್ಗಗಳನ್ನ ಸ್ಥಾಪನೆ ಮಾಡಿದ್ರು. ರೈಲು ಮಾರ್ಗಗಳ ಸ್ಥಾಪನೆಗಾಗಿ ಸಾಕಷ್ಟು ಹಣವನ್ನು ಖರ್ಚು ಮಾಡಿದ್ರು. ಉದಾಹರಣೆಗಾಗಿ ಇವರು 85 ಲಕ್ಷ ರೂಪಾಯಿಗಳನ್ನ ಖರ್ಚು ಮಾಡಿದ್ರು. 85 ಲ್ಯಾಕ್ಸ್ ರೈಲು ಮಾರ್ಗಗಳನ್ನು ನಿರ್ಮಾಣ ಮಾಡಲಿಕ್ಕೆ. ಒಟ್ಟು 372 ಮೈಲ್ ಉದ್ದದ ರೈಲು ಮಾರ್ಗಗಳನ್ನ ಸ್ಥಾಪನೆ ಮಾಡಿದ್ರು. ಯಾರು? ಸರ್ ಎಂ ವಿಶ್ವೇಶ್ವರಯ್ಯ. ಇದರಿಂದ ಸಾಕಷ್ಟು ಮೈಸೂರು ಏನಂತಂದ್ರೆ ಪ್ರಗತಿಯ ಮಾರ್ಗವನ್ನ ಹಿಡಿಯಿತು ಅಂತ ಹೇಳ್ಬೋದು. ಅದಕ್ಕಾಗಿ ಅನೇಕ ರೈಲು ಮಾರ್ಗಗಳ ಸ್ಥಾಪನೆ ಕೂಡ ಒಂದು ಕಾಲದಲ್ಲಿ ನಡೀತದ ಅಂತ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ಮೈಸೂರು ಬ್ಯಾಂಕ್ ಸ್ಥಾಪನೆ 1913 ಒಳಗ ಮೈಸೂರು ಬ್ಯಾಂಕ್ ಅನ್ನ ಸ್ಥಾಪನೆ ಮಾಡಿದ್ರು. ಇದು ಕೂಡ ಬಹಳ ಅದ್ಭುತವಾಗಿರ್ತಕ್ಕಂಥ ವಾದನೆ. ಸರ್ ಎಂ ವಿಶ್ವೇಶ್ವರಯ್ಯ ಕಾಲದಲ್ಲಿ ಮೊಟ್ಟ ಮೊದಲ ಬಾರಿಗೆ ಮೈಸೂರಿನಲ್ಲಿ ಮೈಸೂರು ಬ್ಯಾಂಕ್ ಅನ್ನ 1913ರಲ್ಲಿ ಸ್ಥಾಪನೆ ಮಾಡಿದ್ರು. ಈ ಬ್ಯಾಂಕ್ ಮೈಸೂರು ಸಂಸ್ಥಾನದ ಅಭಿವೃದ್ಧಿಗೋಸ್ಕರ ಸ್ಥಾಪನೆ ಮಾಡಿದ್ರು. ಬ್ಯಾಂಕ್ ಏನ್ ಮಾಡ್ತದ? ಎಲ್ಲರಿಗೆ ಹಣಕಾಸಿನ ಸೌಲಭ್ಯವನ್ನ ನೀಡುತ್ತದ. ಅದಕ್ಕಾಗಿ ಸರ್ ಎಂ ವಿಶ್ವೇಶ್ವರಯ್ಯ ಕಾಲಕ್ಕ 1913 ಈ ಬ್ಯಾಂಕ್ ಅನ್ನ ಸ್ಥಾಪನೆ ಮಾಡಿದ್ರು. ಆದ್ರೆ ಇತ್ತೀಚೆಗೆ ಮೈಸೂರು ಬ್ಯಾಂಕ್ ಅನ್ನ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದೊಳಗ ಮರ್ಜ್ ಮಾಡಲಾಗಿದೆ. ಹೌದಾ? ಮರ್ಜ್ ಆದರೂ ಕೂಡ ಅದು ಕರ್ನಾಟಕದಲ್ಲಿ ಒಂದು ಶ್ರೇಷ್ಠ ಮಟ್ಟದ ಒಂದು ಬ್ಯಾಂಕ್ ಆಗಿ ಪರಿವರ್ತನೆ ಆಯಿತು ಸರ್ ಎಂ ವಿಶ್ವೇಶ್ವರಯ್ಯ ಕಾಲದಲ್ಲಿ ಅಂತ ಹೇಳಬಹುದು. ಇಷ್ಟೆಲ್ಲ ಆಯ್ತಿದೆ, ಪರಿಹಾರ ಕಾರ್ಯವನ್ನು ಕೂಡ ಕೈಗೊಳ್ತಾರೆ. ಸರ್ ಎಂ ವಿಶ್ವೇಶ್ವರಯ್ಯ ಕಾಲದಲ್ಲಿ 1912ರಿಂದ 1918, ಹೌದಾ, 1914ರಿಂದ 1918ರಲ್ಲಿ ಏನಾಯ್ತಂದ್ರೆ ಫಸ್ಟ್ ವರ್ಲ್ಡ್ ವಾರ್ ನಡೀತಾ ಇತ್ತು. ಸರ್ ಎಂ ವಿಶ್ವೇಶ್ವರಯ್ಯ ದಿವಾನರಾಗಿದ್ದಂಥ ಸಂದರ್ಭದಲ್ಲಿ ಪ್ರಥಮ ಜಾಗತಿಕ ಯುದ್ಧ ನಡೀತಾ ಇತ್ತು. ಆ ಒಂದು ಜಾಗತಿಕ ಯುದ್ಧದಲ್ಲಿ ಏನಾಗ್ತಾ ಇತ್ತಂದ್ರೆ ಮೈಸೂರು ಸಂಸ್ಥಾನದಲ್ಲಿ ಆಹಾರದ ಕೊರತೆ ಉಂಟಾಗಿತ್ತು. ಆ ಆಹಾರದ ಕೊರತೆ ಉಂಟಾಗಿದ್ರಿಂದ ಸರ್ ವಿಶ್ವೇಶ್ವರಯ್ಯ ಏನ್ ಮಾಡ್ತಾರೆ ಅಂದ್ರೆ ಅನೇಕ ನ್ಯಾಯಬೆಲೆಯ ಅಂಗಡಿಗಳನ್ನ ಸ್ಥಾಪನೆ ಮಾಡ್ತಾರೆ. ರೈತರ ಸಲುವಾಗಿ, ಬಡವರ ಸಲುವಾಗಿ ನ್ಯಾಯಬೆಲೆಯ ಅಂಗಡಿಗಳನ್ನ ಇವರು ಸ್ಥಾಪನೆ ಮಾಡ್ತಾರೆ. ಅಥವಾ ಮಾರಾಟದ ಬೆಲೆಯಲ್ಲಿ ಸಾಕಷ್ಟು ಇಳಿತವನ್ನು ಮಾಡ್ತಾರೆ. ರೈತರ ಒಂದು ಸಲುವಾಗಿ ಮಾರಾಟದ ವಸ್ತುಗಳ ಈ ಮಾರಾಟದ ಬೆಲೆಗಳನ್ನ ಅಥವಾ ದರಗಳನ್ನ ನಿಗದಿಪಡಿಸ್ತಾರೆ. ಅದಕ್ಕಾಗಿ ರೈತರ ಸಲುವಾಗಿ ಅನೇಕ ಪರಿಹಾರ ಕಾರ್ಯಗಳನ್ನು ಕೂಡ ಕೈಗೊಂಡಂಥದ್ದು ಇವರಿಗೆ ಸಲ್ತಾ ಇದೆ. ಕೊನೆಯದಾಗಿ ನಾವು ಕನ್ಕ್ಲೂಷನ್ ಅಂತ ಏನ್ ಕರಿತೀವಿ, ಉಪಸಂಹಾರ ಕೂಡ ಬಹಳಷ್ಟು ಪ್ರಮುಖವಾದದ್ದು. ಬಹುಶಃ ಸರ್ ಎಂ ವಿಶ್ವೇಶ್ವರಯ್ಯ 1918ರಲ್ಲಿ ಇವರು ನಿವೃತ್ತಿಯನ್ನು ಹೊಂದ್ತಾರೆ, ದಿವಾನ್ ಹುದ್ದೆಯಿಂದ ನಿವೃತ್ತಿ ಹೊಂದ್ತಾರೆ. ಆದ್ರೆ ದಿವಾನ್ ಹುದ್ದೆಯಿಂದ ನಿವೃತ್ತಿ ಹೊಂದಿದ್ರು ಕೂಡ ದೇಶ ಸೇವೆಯನ್ನು ಮಾತ್ರ ನಿಲ್ಲಿಸಲಿಲ್ಲ. ನೋಡಿ, ಒಂದು ಪದವಿಯಿಂದ ಕೆಳಗಿದ ಮೇಲೆ ಅವರ ದೇಶ ಪ್ರೇಮ ಏನಿತ್ತು ಅದನ್ನ ನಿಲ್ಲಿಸಲಿಲ್ಲ. ಆಮೇಲೆ ಇವರ ದೇಶ ಸೇವೆಯನ್ನು ಕಂಡು 1955ರಲ್ಲಿ ಭಾರತ ರತ್ನ ಅನ್ನುವಂಥ ಪ್ರಶಸ್ತಿಯನ್ನ ಪಡ್ಕೊಂಡು, ನೋಡ್ರಿ, 1955 ಒಳಗ ಭಾರತ ಸರ್ಕಾರ ಇವರ ದೇಶ ಸೇವೆಯನ್ನ ಕಂಡುಕೊಂಡು, ಇವರ ಪ್ರಾಮಾಣಿಕತೆಯನ್ನ ಕಂಡುಕೊಂಡು, ಮೈಸೂರಿನ ಒಂದು ಪ್ರಗತಿಯ ಒಂದು ನೋಡಿಕೊಂಡು ಇವರಿಗೆ ಏನ್ ಮಾಡ್ತಾರೆ ಅಂದ್ರೆ ಭಾರತ ರತ್ನ ಅನ್ನುವಂಥ ಪ್ರಶಸ್ತಿಯನ್ನ ನೀಡಿ ಅವರನ್ನ ಗೌರವಿಸಲಾಯಿತು. ಅದಕ್ಕಾಗಿ ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ಭಾರತ ರತ್ನ ಪ್ರಶಸ್ತಿಯನ್ನ ಪಡ್ಕೊಂಡ ಮೊಟ್ಟ ಮೊದಲ ವ್ಯಕ್ತಿ ಯಾರಂತ ಕೇಳಿದಾಗ ಸರ್ ಎಂ ವಿಶ್ವೇಶ್ವರಯ್ಯ ನೆನಪಿರಲಿ. ಕನ್ನಡಿಗರೊಳಗ ಮೊದಲ ಭಾರತ ರತ್ನ ಪ್ರಶಸ್ತಿ ಪಡ್ಕೊಂಡ ಮೊದಲ ವ್ಯಕ್ತಿ ಸರ್ ಎಂ ವಿಶ್ವೇಶ್ವರಯ್ಯ. ಆಮೇಲೆ ಬೆಂಗಳೂರೊಳಗ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಇದೆ. ಆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಧ್ಯಕ್ಷರಾಗಿ ಕೂಡ ಸೇವೆ ಸಲ್ಲಿಸಿದರು ಯಾರು? ಸರ್ ಎಂ ವಿಶ್ವೇಶ್ವರಯ್ಯ. ಆಮೇಲೆ ಡಾಕ್ಟರ್ ಸರ್ವಪಳ್ಳಿ ರಾಧಾಕೃಷ್ಣ ಸರ್ ಎಂ ವಿಶ್ವೇಶ್ವರಯ್ಯ ಬಗ್ಗೆ ಬಹಳಷ್ಟು ಪ್ರಶಂಸೆಯನ್ನು ಮಾಡ್ತಾರೆ.
ಏನಂದ್ರೆ ಇವರು ಒಳ್ಳೆಯ ರಾಜಕಾರಣಿ ಅಂತ ಹೇಳ್ತಾರೆ. ಸರ್ ವಿಶ್ವೇಶ್ವರಯ್ಯ ಒಳ್ಳೆಯ ರಾಜಕಾರಣಿ, ಶ್ರೇಷ್ಠ ಇಂಜಿನಿಯರ್, ಶ್ರೇಷ್ಠ ಶಿಕ್ಷಣ ತಜ್ಞರು, ಕೈಗಾರಿಕೋದ್ಯಮಿಗಳು, ಎಲ್ಲಕ್ಕಿಂತಲೂ ಉಜ್ವಲ ರಾಷ್ಟ್ರ ಪ್ರೇಮಿಗಳು ಅಂತ ಹೇಳ್ತಾರೆ. ಯಾರು? ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣ. ಕೊನೆಗೆ ಇವರ ದಕ್ಷ ಆಡಳಿತಕ್ಕಾಗಿ ಬ್ರಿಟಿಷರು ಕೂಡ ನೋಡ್ರಿ, ಬ್ರಿಟಿಷರು ಕೂಡ ಇವರಿಗೆ ಏನಂತ ಬಿರುದು ಕೊಟ್ಟರು? ಸರ್ ಅನ್ನುವಂತ ಬಿರುದನ್ನು ನೀಡಿದರು. ಸರ್ ಅನ್ನುವಂತ ಒಂದು ಪ್ರಶಸ್ತಿಯನ್ನು ನೀಡಿದಂತ ವ್ಯಕ್ತಿಗಳು ಯಾರಂದ್ರೆ ಬ್ರಿಟಿಷರು. ಅಷ್ಟೇ ಅಲ್ಲ, ಕೈಸರ್ ಐ ಹಿಂದ್ ನೋಡಿ, ಇವರ ದಕ್ಷ ಆಡಳಿತಕ್ಕಾಗಿ ಸರ್ ಅನ್ನುವಂತ ಬಿರುದನ್ನು ಬ್ರಿಟಿಷರು ನೀಡುತ್ತಾರೆ. ಅಷ್ಟೇ ಅಲ್ಲ, ಕೈಸರ್ ಐ ಹಿಂದ್ ಅನ್ನುವಂತ ಬಿರುದನ್ನು ಕೂಡ ನೀಡಿದರು. ಕೊನೆಗೆ 1962 ಏಪ್ರಿಲ್ 14ರಂದು ಬೆಂಗಳೂರಿನಲ್ಲಿ ನಿಧನ ಆಗ್ತಾರೆ. ಆದರೂ ಕೂಡ ಇವರನ್ನ ನಾವು ಎಂದಿಗೂ ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಇವರನ್ನ ಆಧುನಿಕ ಮೈಸೂರಿನ ಶಿಲ್ಪಿ ಅಂತ ಕರೀತಾರೆ. ಅಷ್ಟೇ ಅಲ್ಲ, ಇವರನ್ನ ಭಾರತದ ಯೋಜನಾ ಬ್ರಹ್ಮ ಅಂತ ಕರೀತಾರೆ. ಒಟ್ಟಾರೆ ಸರ್ ವಿಶ್ವೇಶ್ವರ ಬಗ್ಗೆ ನಾವು ಎಷ್ಟು ಹೇಳಿದ್ರು ಕಡಿಮೆ ಇದೆ. ಅದಕ್ಕಾಗಿ ಈ ಒಂದು ಪ್ರಶ್ನೆ ಇದೆ, ಸರ್ ವಿಶ್ವೇಶ್ವರ ಒಂದು ಸಾಧನೆಗಳಾಗಲಿ ಸುಧಾರಣೆಗಳಾಗಲಿ ನಾವು ಎಷ್ಟು ಹೇಳಿದ್ರು ಕಡಿಮೆ ಇದೆ. ಅದಕ್ಕಾಗಿ ಇವ್ರ ಬಗ್ಗೆ ಬಹಳಷ್ಟು ವಿಷಯಗಳನ್ನ ನಾನು ಇಲ್ಲಿ ಚರ್ಚೆ ಮಾಡಿದ್ದೇನೆ. ದಯಮಾಡಿ ವಿದ್ಯಾರ್ಥಿಗಳೇ, ಈ ಎಲ್ಲ ಪಾಯಿಂಟ್ಸ್ಗಳನ್ನ ಇಟ್ಕೊಂಡು ಸಾಕಷ್ಟು ನೋಟ್ಸ್ಗಳನ್ನ ಮಾಡಿಕೊಂಡು, ಇದು 10 ಮಾರ್ಕ್ಸ್ ಕ್ವಶನ್ ಬರುತ್ತೆ. ಪ್ರತಿ ಸಲ ಈ ಪ್ರಶ್ನೆ ಬಂದೇ ಬರುತ್ತೆ. ಅದಕ್ಕಾಗಿ ಆದಷ್ಟು ಮಟ್ಟಿಗೆ ಈ ಒಂದು ಆನ್ಲೈನ್ ಕ್ಲಾಸ್ ಅನ್ನ ಒಂದು ಸಲ ಅಂದ್ರೆ 10 ಸಲ ನೋಡಿ ಇದರ ಬಗ್ಗೆ ಪರ್ಫೆಕ್ಟ್ ಆಗಿ ನೀವು ಪರೀಕ್ಷೆಗೆ ತಯಾರಾಗಿ ಅಂತ ಹೇಳಿ ಇವತ್ತಿನ ಆನ್ಲೈನ್ ಕ್ಲಾಸ್ ಅನ್ನು ನಾನು ಮುಕ್ತಾಯಗೊಳಿಸಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಧನ್ಯವಾದಗಳು.